ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಗೆ ಎಲ್ಲರೂ ಕೂಡ ಪಾರ್ಟ್ 2 ಲಾಗಿಗೆ ವೇಟ್ ಮಾಡ್ತಾ ಇದ್ರಿ ಅಂತ ಗೊತ್ತು. ಸೊ ಲೆಟ್ಸ್ ಸಿ. ಅಮ್ಮ ಬಳ್ಳಿ ಕಟ್ಟಿಟ್ ಬಾ. ಬರೋರೆಲ್ಲ ಬಂದಾಯಿತು. ಹೇಗಿದ್ರು ಊಟ ಕೂಡ ರೆಡಿಯಾಗಿದೆ. ಎಲ್ಲರೂ ಊಟ ಹಬ್ಬದ ಊಟ ಎಲ್ಲ ಆದಮೇಲೆ ಒಂದೊಳ್ಳೆ ಮಾತುಕತೆ ಶುರು ಮಾಡಿಕೊಂಡ್ವಿ. ಏನು ಕಾಣುದಿಲ್ಲ ಅನ್ನೋದು. ಹಾಗೆ ಅಜ್ಜಿ ಮನೇಲಿ ಕೋಳಿ ಸಾಕಾಣಿಕೆ ಕೂಡ ಮಾಡ್ತಾ ಇದ್ರು. ಬಟ್ ಆ ಟೈಮಲ್ಲಿ ಹಾವುಗಳು ಯಾವ ರೀತಿ ಸಮಸ್ಯೆ ಮಾಡ್ತಾ ಇದ್ವು ಅಂದ್ಕೊಂಡು ಅಜ್ಜಿ ಹೇಳ್ತಾ ಇದ್ರು. ಒಂದೊಳ್ಳೆ ಮಾತುಕತೆ ಮುಗಿಯೋಷ್ಟರಲ್ಲಿ ಟೀ ಟೈಮ್ ಕೂಡ ಸ್ಟಾರ್ಟ್ ಆಯಿತು. ಈ ಗದ್ದೆಲೆ ಒಂದು ಬಾವಿ ಮಾಡಿದ್ದಾರೆ. ಇದು ಬೇಸಿಗೆನಂತ ಅಲ್ಲಿ ಇನ್ನೊಂದು ಬಾವಿ ಇದೆ, ಅದು ಖಾಲಿ ಆದ್ಮೇಲೆ ಇದಕ್ಕೆ ಪಂಪ್ ಹಾಕ್ತಾರೆ. ಅಲ್ಲಿವರೆಗೆ ಇನ್ನೊಂದು ಬಾವಿ ಲಾಸ್ಟಲ್ಲಿದೆ, ಅಲ್ಲಿ ತೋರಿಸ್ತೀನಿ ನಿಮಗೆ. ಎಲ್ಲ ದೇವರ ಪ್ರತಿಷ್ಠಾಪನೆ ಆಗಿರೋದು ಗೈಸ್. ಇಲ್ಲೇ ಇರೋದು ಇನ್ನೊಂದು ಬಾವಿ ಅಂತ ಹೇಳಿರೋದು ಇದೆ. ಇಲ್ಲೆಲ್ಲ ಅಡಿಕೆ ಗಿಡ ನೆಟ್ಟಿದ್ದಾರೆ. ಈಗ ಸದ್ಯಕ್ಕೆ ನೀರು ತಗೊಳ್ತಾ ಇರೋದು ಇದೇ ಬಾವಿಯಿಂದ. ಅಯ್ಯೋ, ಮುಂಚೆ ಇಲ್ಲೆಲ್ಲ ಬಂದು ಅವಾಗ ಇಲ್ಲಿ ಬೇರೆ ರೂಟೇ ಇತ್ತು. ಇಲ್ಲೆಲ್ಲ ಕಲರ್ ಹಕ್ಕಿ ಪುಕ್ಕಗಳೆಲ್ಲ ಬಿದ್ಕೊಂಡಿರ್ತಿದ್ವು. ಸಣ್ಣಿರುವಾಗ ಅದನ್ನು ಹಿಡಿಯೋದೇ ಮಜಾ ಇರ್ತಿತ್ತು. ಇದೆಲ್ಲ ಅಜ್ಜಿ ಮನೆ ಜಾಗನೇ ಫುಲ್ಲು. ಇಲ್ಲೆಲ್ಲ ಮುರ್ಲು ಹಣ್ಣು ಏನು ಹೇಳ್ತಾರೆ, ನಮ್ಮ ಕಡೆ ಮುರ್ಲು ಹಣ್ಣು ಅಂತಾರೆ. ಅದನ್ನು ಹುಳಿನೂ ಮಾಡ್ತಾರೆ. ಕೋಕಮ್ ಇದು ಮಾಡ್ತಾರಲ್ಲ ಅದ್ರದ್ದು ಇದೆಲ್ಲ ಗಿಡ. ಮುಂಚೆ ಅಜ್ಜಿ ಇಲ್ಲಿಂದೆಲ್ಲ ತೆಗೆದ್ಬಿಟ್ಟು ಹುಳಿ ಮಾಡಿ ಮಕ್ಕಳಿಗೆಲ್ಲ ಮನೆ ಕೊಡ್ತಿದ್ರು. ಇಲ್ಲೆಲ್ಲ ಮಾವಿನ ಮರಗಳಿದ್ವು. ಬಂದರೆ ಸಾಕು ಅದರದ್ದೇ ಉಪ್ಪಿನಕಾಯಿ, ಸಾಸಿವೆ ಅಂತ ಮಾಡ್ತಾರೆ, ಅದನ್ನೇ ಮಾಡ್ತಾ ಇರ್ತಿದ್ರು. ನಾವೆಲ್ಲ ಹೆಕ್ಲಿಕ್ಕಂತ ಬರ್ತಿದ್ವಿ. ಎಷ್ಟು ಚಂದ ನೋಡಿ ಹಳ್ಳಿ ಲೈಫ್. ಹಾಗೆ ಇಲ್ಲೊಂದಿಷ್ಟು ಸೊಪ್ಪುಗಳು ಒಂದೇ ರೀತಿ ತುಂಬಾನೇ ಹಬ್ಕೊಂಡಿದ್ವು. ಸೊ ಮಾವ ಇದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ವಿಟಮಿನ್ ಸೊಪ್ಪು, ಇದೆಲ್ಲ ವಿಟಮಿನ್ ಸೊಪ್ಪೆ. ಹಾಗಾದ್ರೆ ಅಷ್ಟೊಂದು ಗೈಸ್ ಬಂದವರೆಲ್ಲ ರಿಟರ್ನ್ ಆಗ್ತಾ ಇದ್ದಾರೆ. ಬಾಯ್ ಮಾಡಿ. ಬ್ರದರ್ ಸಿಸ್ಟರ್ಸ್ ಎಲ್ಲ ಹೊರಟ್ರು. ಬಟ್ ನಾನು ಮತ್ತೆ ಅಮ್ಮ ನಾಳೆ ಹೊರಡ್ತೀವಿ. ಗೈಸ್ ಅಜ್ಜಿ ಮನೆ ಸಿಟಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ಕೆಲವೊಂದು ತರಕಾರಿಗಳನ್ನೆಲ್ಲ ಹಾಕೊಂಡಿರ್ತಾರೆ. ಅದರಲ್ಲಿ ಈಗ ಬಸ್ಲೇ ಇಲ್ಲಿ ಒಂದು ಹಾಕೊಂಡಿದ್ದಾರೆ. ಈಗ ಅದರದ್ದೇ ಸಾಂಬಾರು ಮಾಡೋದು. ಸೊ ಅದನ್ನು ತೆಗಿತೀವಿ ಅಂತ ಬನ್ನಿ ತೋರಿಸ್ತೀನಿ. ಹಾವೆಲ್ಲ ಇರೋದಿಲ್ಲಲ್ಲ, ಬುಸ್ ಅಂದ್ಬಿಡುವ. ಈಗ ಮುಂಚಿನ ಥರ ಇಲ್ಲಲ್ಲ ನೋಡಿ, ಎಷ್ಟು ದೊಡ್ಡ ಎಲೆ. ಆದ್ರೆ ಹೋದ್ಸಲ ಆದ್ರೆ ಇಲ್ಲೆಲ್ಲ ಹಬ್ಕೊಬಿಟ್ಟಿತ್ತು, ಜಾಸ್ತಿ ಆಗಿತ್ತು. ಬಟ್ ಈಗ ಇದು ಹಾಕೊಟ್ಟಿದೆ. ಹೌದಾ? ಎಲೆ ನೋಡಿ ಇಲ್ಲಿ ಎಷ್ಟು ದೊಡ್ಡ ಇದೆ, ಬಸಳೆ ಎಲೆ. ಹೌದು, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಹರಿವೆ ಎಲ್ಲ ಹಾಕೊಂಡಿದ್ರು. ಲಾಸ್ಟ್ ಟೈಮ್ ವಿಡಿಯೋ ಯಾರು ನೋಡಿದ್ರು ಅವ್ರಿಗೆ ಗೊತ್ತಿರತ್ತೆ. ಬಟ್ ಈಗ ಮಳೆಗಾಲಕ್ಕೇನೋ ಕೊಳ್ತೋಗತ್ತೆ ಅಂತ, ಹಾಗಾಗಿ ಬಸಳೆ ಸಾಂಬಾರಿಗೆಲ್ಲ ಬೆರಕೆ ಹಾಕಿದ್ರೆ ಚೆನ್ನಾಗಾಗತ್ತೆ ಅಂತ. ಇದು ಎಂತ ಮೀನು ಗೊತ್ತಿಲ್ಲ. ಹಳ್ಳಿಲಿ ಅಜ್ಜಿಂದಿರಿಗೆ ಏನು ಕೆಲಸ ಅನ್ನೋದು ಇಲ್ಲಿ ನೋಡಿ. ದನಕ್ಕೆಲ್ಲ ಬೆಳೆದಿರೋ ಹುಲ್ಲೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಟ್ಟಿರೋ ದನ ಎಲ್ಲ ಇವ್ರದ್ದೇ, ಅಜ್ಜಿ ಮನೆದು. ಬೆಳೆದಿರೋ ಹುಲ್ಲೆಲ್ಲ ಇಲ್ಲಿ ಅದೇ ತಿಂದು ಖಾಲಿ ಮಾಡಲಿ ಅಂತ ಬಿಟ್ಟಿಟ್ಟಿದ್ದಾರೆ. ಅಜ್ಜಿ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೊಮ್ಮಗಳು ನೋಡಿ. ಮುಂಚೆ ಆದರೆ ಇದೆಲ್ಲ ಇಡೀ ಗದ್ದೆ ಇದೆಲ್ಲ ಬೆಳೆ ಹಾಕಿಬಿಟ್ಟು ವರ್ಷ ಪೂರ್ತಿ ಅದನ್ನೇ ತಿನ್ನೋದು. ಹೊರಗಡೆಯಿಂದ ಏನೂ ತರ್ತಿರ್ಲಿಲ್ಲ. ತರಕಾರಿ ಎಲ್ಲ ಹಾಕ್ತಾಯಿದ್ರು. ಎಂತ ಸಹ ಇಲ್ಲ. ಅವಾಗ ಭತ್ತ ಕೊಯ್ಲು ಮಾಡ್ತಿದ್ರು, ಈಗ ಹುಲ್ ಕೊಯ್ಲು ಮಾಡ್ತಾ ಇದೆ.
ಫೈನಲಿ ಭರ್ಜರಿ ಊಟ ಮುಗಿಸ್ಬಿಟ್ಟು ಈಗ ನಾವು ಹೊರಡೋ ಅವ್ವ ಟೈಮ್ ಬಾ ಕೂಡ ಮನೆಗೆ. ಆಯ್ತು. 3 ದಿನ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಅಜ್ಜಿ ಮನೆಯಲ್ಲಿ. ಬಾಯ್ 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 ಬಾಯ್. ಫೈನಲಿ 3:15 ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ತಮ್ಮ ಕೂಡ ಬಂದಿದ್ದ ಮನೆಯಿಂದ. ಗೈಸ್ ಫೈನಲಿ ಅಜ್ಜಿ ಮನೆಯಿಂದ ಹೊರಟಿದ್ದೀವಿ. ಈಗ ಇಲ್ಲಿ ಬಸ್ಸು ಟೈಮ್ ಟು ಟೈಮ್ ಸಿಗಲ್ಲ. ಅದು ಕೂಡ ಎಲ್ಲ ಗೌರ್ಮೆಂಟ್ ಬಸ್ ಕೂಡ ನಿಲ್ಲಿಸೋದು ಇಲ್ಲ. ಜಸ್ಟ್ ಟ್ರೈ ಮಾಡಬೇಕು. ಮೇನ್ ರೋಡ್ ಬಸ್ ಸ್ಟಾಪ್ ಅವರಿಗೆ ತಮ್ಮ ಬಿಟ್ಕೊಟ್ಟ. ಹಾಗೆ ಫೈನಲಿ 5 o'clock ಅನ್ನುವಾಗ ಮನೆ ಕೂಡ ರೀಚ್ ಆಗಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.